ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. SIR ಭಾರತದ ಚುನಾವಣಾ ಆಯೋಗ ಕೈಗೊಂಡಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ದಿಟ್ಟ ಧೀಮಂತಿಕೆಯ ಕ್ರಮ ಅಂತಕ್ಕಂಥದ್ದು BJPಯ ಹೇಳಿಕೆ ಮತ್ತು ಅಮಿತ್ ಶಾ ಹೇಳಿಕೆ, ಮೋದಿ ಹೇಳಿಕೆ. ಅದು ಇವಾಗ ಪಶ್ಚಿಮ ಬಂಗಾಳದಲ್ಲಿ ವಿಶೇಷವಾಗಿರ್ತಕ್ಕಂಥ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿದ ನಂತರ ಭಾರತದ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವಾಗ ಕರ್ನಾಟಕದ ಕಡೆ ತನ್ನ ದೃಷ್ಟಿಯನ್ನು ನೆಟ್ಟಿದೆ ಅಂತಕ್ಕಂಥ ವಿಚಾರಗಳು ಏನು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರ ಕಿವಿಗೆ ಅಪ್ಪಳಿಸಿದ ನಂತರ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯರವರು ಬುದ್ಧಿಜೀವಿಗಳ ಮತ್ತು ಪ್ರಗತಿಪರರ ಮತ್ತು ಅದರಲ್ಲೂ ವಿಶೇಷವಾಗಿ ಅಹಿಂದ ವರ್ಗಗಳ ಒಂದು ವಿಶೇಷವಾಗಿರ್ತಕ್ಕಂಥ ಸಭೆಯನ್ನು ಸಿದ್ದರಾಮಯ್ಯರವರು ಕರೆದು SIRಗೆ ಸಂಬಂಧಿಸಿದಂತೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸಭೆಯನ್ನು ನಡೆಸಿದ್ದಾರೆ. ಅಲ್ಲಿ ದಲಿತ ಪರ ಸಂಘಟನೆಗಳು, ಅಹಿಂದ ವರ್ಗದ ಮುಖಂಡರುಗಳು, ಪ್ರಗತಿಪರ ಸಂಘಟನೆಗಳು, ಬುದ್ಧಿಜೀವಿಗಳು ಅಂತೂ ಇಂತೂ ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿ SIR ಏನು ವಿಶೇಷವಾಗಿರ್ತಕ್ಕಂಥ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೋದಿರವರ ಮತ್ತು ಅಮಿತ್ ಶಾರವರ ಕೈಗೊಂಬೆಯಾಗಿ ಕೆಲಸವನ್ನು ಮಾಡೋದಕ್ಕೆ ಕರ್ನಾಟಕಕ್ಕೆ ಬರುತ್ತಿದ್ದಾರೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಇವರು ಸಭೆಗಳನ್ನು ನಡೆಸಿ ಇವಾಗ ಅದು ವಿಶೇಷವಾಗಿರ್ತಕ್ಕಂಥ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಾಗ ಒಂದಿಷ್ಟು ನಿಯಮಗಳಿದ್ದಾವೆ. ಬೂತ್ ಲೆವೆಲ್ ಆಫೀಸರ್ಸ್ ಮೂಲಕ ಪ್ರತಿಯೊಬ್ಬೊಬ್ಬರ ಮತದಾರರ ಮನೆಗೆ ಹೋಗಿ ಮತದಾರರು ಕರ್ನಾಟಕ ರಾಜ್ಯದಲ್ಲಿ ಜನನವನ್ನು ತಾಳಿರ್ತಕ್ಕಂಥ ಮತದಾರರ ಅಥವಾ ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ಮತದಾರರ, ಅವರು ಬಂದು ಎಷ್ಟು ವರ್ಷಗಳಾಯಿತು, ಈ ಥರದ ವಿಚಾರಗಳನ್ನು ಇಟ್ಟುಕೊಂಡು ಅವರು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾರೆ. ಆದರೆ ಇಲ್ಲಿ ಸಿದ್ದರಾಮಯ್ಯರವರ ನೇತೃತ್ವದ ಏನು ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಇದೆಯಲ್ಲ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯರವರು ಈ ರಾಜಕೀಯವಾಗಿ ಅತ್ಯಂತ ನುರಿತ ಮತ್ತು ಅನುಭವಿ ರಾಜಕಾರಣಿ ಅಲ್ಲದೆ ಅಹಿಂದ ವರ್ಗಗಳ ನೇತಾರ ಮುತ್ಸದಿ ದುರಿಣ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸತ್ಯ. ಆದರೆ ಸಿದ್ದರಾಮಯ್ಯರವರು ಕಾನೂನು ಪಂಡಿತರು ಮತ್ತು ಸಂವಿಧಾನ ತಜ್ಞರ ಸಾಲಿನಲ್ಲಿ ನಿಲ್ತಕ್ಕಂತಹ ಮಹೋನ್ನತವಾಗಿರ್ತಕ್ಕಂಥ ವ್ಯಕ್ತಿತ್ವ ಉಳ್ತಕ್ಕಂಥವ್ರು. ಇನ್ನೊಂದು ಕಡೆ ರಾಜಕೀಯದ ಎಲ್ಲ ಪಟ್ಟುಗಳನ್ನು ಬಲ್ಲವರು, ಆಡಳಿತದ ಒಳಗಡೆ ಆಡಳಿತದ ಹೊರಗಡೆ ನಡೀತಕ್ಕಂಥ ಎಲ್ಲ ಅಪರತಪರವಾಗಿರ್ತಕ್ಕಂಥ ವ್ಯವಸ್ಥೆಯ ಅವ್ಯವಸ್ಥೆಗಳ ಎಲ್ಲ ವಿಚಾರಗಳನ್ನು ಬಲ್ಲವರಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು SIR ವಿಚಾರದಲ್ಲಿ ತಮ್ಮ ಆಪ್ತ ಬಳಗ ಏನಿದೆ, ಸಿದ್ದರಾಮಯ್ಯರವರಿಗೆ ಆಪ್ತ ಬಳಗ ಯಾವುದು ಅಂದರೆ ಅಹಿಂದ ವರ್ಗಗಳ ಮುಖಂಡರುಗಳು ಮತ್ತು ದಲಿತರು, ದಮನಿತರು ಅಂತ ಏನಿದಾರಲ್ಲ, ಶೋಷಿತ ವರ್ಗಗಳು, ಅವರುಗಳ ಮುಖಂಡರುಗಳು, ಅಲ್ಪಸಂಖ್ಯಾತರ ಮುಖಂಡರುಗಳು ಅಂತಹ ಎಲ್ಲ ಪಂಡಿತ ಪಾಮರನ್ನೆಲ್ಲ ಕರೆಸಿ, ಬುದ್ಧಿಜೀವಿಗಳನ್ನ, ಪ್ರಗತಿಪರರನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಸಭೆಯನ್ನು ನಡೆಸಿ ಈ SIR ಅಂತಕ್ಕಂತಹ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜಾರಿಗೆ ತಂದಿರತಕ್ಕಂಥ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ನಮ್ಮ ಮತಗಳನ್ನು, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯ ಫಾಲೋಯರ್ಸ್ಗಳ ಮತಗಳನ್ನು, ಅಹಿಂದ ವರ್ಗಗಳ ಮತಗಳನ್ನು, ಕಾಂಗ್ರೆಸ್ ಪಕ್ಷದ ಮತಗಳನ್ನು, ಅವರು ಯಾರಾದರೂ ಮತದಾರರ ಪಟ್ಟಿಯಿಂದ ಕೈ ಬಿಡ್ತಕ್ಕಂಥ ಹುನ್ನಾರವನ್ನು, ಕುತಂತ್ರವನ್ನು, ಕುಯುಕ್ತಿಯನ್ನು, ಏನಾದರೂ ಅಪ್ಪಿತಪ್ಪಿ ಮಾಡ್ತಕ್ಕಂಥ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅಧಿಕಾರಿಗಳಾಗಲಿ, ಮೋದಿರವರಾಗಲಿ, ಅಮಿತ್ ಶಾರವರಾಗಲಿ ಮಾಡ್ತಕ್ಕಂಥ ಒಂದು ಬಂಡ ಧೈರ್ಯಕ್ಕೆ ಕೈ ಹಾಕದೇ ಇರತಕ್ಕಂತಹ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯರವರು SIRಗೆ ಸಂಬಂಧಿಸಿದಂತೆ ಒಂದು ವಿಶೇಷವಾಗಿರ್ತಕ್ಕಂಥ ಸಭೆಯನ್ನು ಕರೆದು ಚರ್ಚಿಸಿ ಮುಂದಿನ ಆಗುಹೋಗುಗಳ ಬಗ್ಗೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಸೂಚಿಯನ್ನು, ಅದರಲ್ಲೂ ವಿಶೇಷವಾಗಿ ರಹಸ್ಯ ಕಾರ್ಯಸೂಚಿಯನ್ನು
ಇಡನ್ ಅಜೆಂಡವನ್ನ ತಯಾರಿಸಿ ಇಟ್ಟುಕೊಂಡಿದ್ದಾರೆ ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಿರತಕ್ಕಂಥ ಸತ್ಯ. ಮತ್ತೆ ಇನ್ನೂ ಮುಂದುವರೆದು ಹೇಳೋದಾದ್ರೆ, ಭಾರತದ ಚುನಾವಣೆಗಳು ಅವು ಭ್ರಷ್ಟಾಚಾರದ ಚುನಾವಣೆಗಳಾಗಿ ಆಲೆ ದಶಕಗಳೆಲ್ಲ ಕಳೆದೋಗ್ಬಿಟ್ಟು, ಭ್ರಷ್ಟಾಚಾರದಿಂದ ಚುನಾವಣೆಗಳು ನಡೀತವೆ, ಭ್ರಷ್ಟಾಚಾರದಿಂದ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ, ಭ್ರಷ್ಟಾಚಾರದಿಂದ ಸರ್ಕಾರವನ್ನು ರಚಿಸ್ತಾರೆ. ಆಮೇಲೆ ನಿರಂತರವಾಗಿ ರಾಜಕಾರಣಿಗಳು ಭ್ರಷ್ಟಾಚಾರವನ್ನೇ ಮಾಡುತ್ತಾ ಅಧಿಕಾರಿಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರವನ್ನು ಮಾಡಿಸುತ್ತಾ ಹೋಗುತ್ತಾರೆ. ಈ ಭ್ರಷ್ಟಾಚಾರದಿಂದ ಇವತ್ತು ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿ, ಇಡೀ ಭಾರತ ದೇಶದಲ್ಲಿ ಲಕ್ಷ ಲಕ್ಷ ಕೋಟಿಗಳಲ್ಲಿ ಇವತ್ತು ರಾಜಕಾರಣಿಗಳು ಬೇನಾಮಿ ಆಸ್ತಿಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನದಲ್ಲಿದೆ. ಮತ್ತು ಅಧಿಕಾರಿಗಳು ಲಕ್ಷ ಲಕ್ಷ ಕೋಟಿಗಳಲ್ಲಿ ಬೇನಾಮಿ ಆಸ್ತಿಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ಇಂಥ ಲಕ್ಷ ಲಕ್ಷ ಕೋಟಿ ಆಸ್ತಿಗಳನ್ನು ಬೇನಾಮಿಯಾಗಿ ಮಾಡಿಕೊಂಡಿರುವುದಲ್ಲದೆ, ಇವರು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಹಣವನ್ನ ವರ್ಗಾವಣೆ ಮಾಡಿರತಕ್ಕಂಥ ಪ್ರಕರಣಗಳು ನಮ್ಮ ಗಮನದಲ್ಲಿದ್ದಾವೆ. ಮತ್ತು ಬೇನಾಮಿ ಆಸ್ತಿಗಳ ವ್ಯವಹಾರಗಳನ್ನು ಮಾಡಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಗಮನದಲ್ಲಿದ್ದಾವೆ. ಆದರೆ ವಾಸ್ತವದಲ್ಲಿ ಅಕ್ರಮ ಹಣ ವರ್ಗಾವಣೆ ಮಾಡಬಾರ್ದು ಅಂತಕ್ಕಂಥ ಒಂದು ವಿಚಾರದಲ್ಲಿ, ಅಕ್ರಮ ಹಣವನ್ನು ವರ್ಗಾವಣೆ ಮಾಡಬಾರ್ದು ಅಂತ ಕಾಯ್ದೆಗಳಿದಾವೆ ಈ ದೇಶದಲ್ಲಿ. ಭ್ರಷ್ಟಾಚಾರವನ್ನು ಮಾಡಬಾರ್ದು, ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಅಂತ ಕಾಯ್ದೆಗಳಿದಾವೆ ನಮ್ಮ ದೇಶದಲ್ಲಿ. ಮತ್ತು ಬೇನಾಮಿಯಾಗಿರ್ತಕ್ಕಂಥ ವ್ಯವಹಾರಗಳನ್ನು ತಡೆಗಟ್ಟತಕ್ಕಂಥ ಕಾಯ್ದೆಗಳು, ಬೇನಾಮಿ ವ್ಯವಹಾರಗಳನ್ನು ಮಾಡಬಾರ್ದು ಅಂತಕ್ಕಂಥ ಕಾಯ್ದೆಗಳಿದಾವೆ. ಇಂಥ ಕಾಯ್ದೆಗಳನ್ನು ನಾವು ಹೇಳ್ತಾ ಹೋದ್ರೆ, ಇವಾಗ ಉದಾಹರಣೆಗೆ ನಾನು SIR ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಮಾತನಾಡೋದಾದ್ರೆ, ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ 1951 ಇದೆ. ಈ ಥರ ಈ ದೇಶದಲ್ಲಿ ಸಾವಿರಾರು ಕಾಯ್ದೆ ಕಾನೂನುಗಳು ಇದ್ರೂ ಕೂಡ ನಮ್ಮ ರಾಜಕಾರಣಿಗಳು, ನಮ್ಮ ಅಧಿಕಾರಿಗಳು ಇಲಾಖೆವಾರು, ರಾಜ್ಯವಾರು, ಜಿಲ್ಲೆವಾರು, ತಾಲೂಕುವಾರು, ಹಳ್ಳಿವಾರು ಭ್ರಷ್ಟಾಚಾರವನ್ನು ಮಾಡಿ ಲಕ್ಷ ಲಕ್ಷ ಕೋಟಿಗಳನ್ನು, ಈ ದೇಶದ ಆಸ್ತಿಯನ್ನು, ಈ ರಾಜ್ಯದ ಆಸ್ತಿಯನ್ನು ದೋಚಿ, ಇವರೆಲ್ಲರೂ ಕೂಡ ಮೈಸೂರು ಮಹಾರಾಜನ ಮೊಮ್ಮಕ್ಕಳ ಥರ ಫೋಜ್ಗಳನ್ನು ಕೊಡ್ತಾ, ಜನರ ಜೀವನದ ಜೊತೆ ಚೆಲ್ಲಾಟವನ್ನು ಆಡ್ತಾ, ಜನರ ಜೀವನಗಳನ್ನು ಆಪೋಷಣ ತೆಗೆದುಕೊಂಡು ಭಾರತದ ಉದ್ದಗಲಕ್ಕೂ 100 ಕೋಟಿ ಜನ ಬಡತನದಲ್ಲಿ ಜೀವನ ಮಾಡುವಂತೆ, ಭಾರತದ 100 ಕೋಟಿ ಜನರನ್ನ ಇವರು ಬಡವರನ್ನಾಗಿ ಮಾಡಿ, ಇವರು ಮಾತ್ರ ದಾನಶೂರ ಕರ್ಣರಂತೆ. ಮತ್ತು ಈ ಭ್ರಷ್ಟಾಚಾರಿ ರಾಜಕಾರಣಿಗಳ ಬಗ್ಗೆ ನಾನು ಮಾತಾಡ್ತಿರೋದು, ಭ್ರಷ್ಟಾಚಾರಿ ಅಧಿಕಾರಿಗಳ ಬಗ್ಗೆ. ಇವರು ಮಾತ್ರ ಶೂರರಂತೆ, ಧೀರರಂತೆ ಮತ್ತು ವೀರಾದಿ ವೀರರಂತೆ ಫೌಜ್ಗಳನ್ನು ಕೊಡ್ತಾ ಈ ದೇಶದಲ್ಲಿ ಓಡಾಡ್ತಾ ಇದ್ದಾರೆ. ಮತ್ತೆ ಗಲ್ಲಿಗೆ ಒಂದು ಪುಂಡರ ಪಡೆ, ಹೆಜ್ಜೆ ಹೆಜ್ಜೆಗೂ ಪುಂಡರ ಪಡೆಗಳನ್ನು ಇಟ್ಟುಕೊಂಡು ಈ ದೇಶವನ್ನು ನುಂಗಿ ನೀರು ಕುಡಿದು, ಈ ದೇಶದಲ್ಲಿರೋ ಜನರ ಆಸ್ತಿ ಪಾಸ್ತಿಗಳನ್ನು ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಎಲ್ಲ ಲೂಟಿ ಹೊಡೆದು ನಾಶ ಮಾಡಿ, ಅಂದರೆ ಡೈರೆಕ್ಟಾಗಿ ಬಂದು ಶೂಟ್ ಮಾಡಲ್ಲ ಅವ್ರು ಗನ್ ತಗೊಂಡು, ಡೈರೆಕ್ಟಾಗಿ ಬಂದು ಮಚ್ಚಲ್ಲಿ ಹೊಡೆದು ತಲೆ ಕತ್ತರಿಸಲ್ಲ. ಕಾನೂನನ್ನ ಹೆಸರಲ್ಲಿ, ಕಾಯ್ದೆಗಳು ಅನ್ನೋ ಹೆಸರಲ್ಲಿ, ನಿಯಮಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋ ಹೆಸರಲ್ಲಿ ನೀವು 1 ಲಕ್ಷ ರೂಪಾಯಿ, ಇವತ್ತು ಯಾವುದೇ ಒಂದು ಕಿತ್ತೋಗಿರೋ ಕೆಲಸ ಮಾಡಿಸ್ಕೊಂಡ್ಬರ್ಬೇಕು ಅಂದ್ರೂ ಕೂಡ 50,000 ರೂಪಾಯಿಂದ 1 ಲಕ್ಷ ರೂಪಾಯಿಯನ್ನ ಕೊಡದೆ ಹೋದ್ರೆ ಸರ್ಕಾರದ ಕಚೇರಿಗಳಲ್ಲಿ, ಯಾವುದೇ ಕಚೇರಿಯಲ್ಲಿ ಕೆಲಸ ಆಗಲ್ಲ. ಆಲ್ ಓವರ್ ಇಂಡಿಯಾ ನಾನು ಹೇಳ್ತಾ ಇರೋದು, ಇದು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾಕೆ ಈ ಮಾತುಗಳನ್ನು ಹೇಳಬೇಕಾಗುತ್ತೆ ಅಂದರೆ, ನಮ್ಮ ಮೋದಿ ಅಣ್ಣವರು ಇಡೀ ನಮ್ಮ ಭಾರತ ದೇಶದಲ್ಲಿ ಎಷ್ಟು ದೊಡ್ಡ ದೇಶಭಕ್ತ ಅಂದರೆ ಮೋದಿ ಅಣ್ಣ, ಅಮಿತ್ ಶಾ ಅಣ್ಣ. ಅಂತ ದೇಶಭಕ್ತರನ್ನ ಈ ಭಾರತದಂಥ ಭೂಮಿಲಿ ನಾವು ಯಾರು ನೋಡೋದಕ್ಕೆ ಸಾಧ್ಯನೇ ಇಲ್ಲ. 2014ರಲ್ಲಿ ಚುನಾವಣೆಗೆ ಬರುವಾಗ ಮೋದಿ ಅಣ್ಣ ದೇಶದಾದ್ಯಂತ ಅದಾನಿ ಕೊಡಿಸಿದಂಥ ಹೆಲಿಕಾಪ್ಟ್ರಲ್ಲಿ, ಅದು ಅದಾನಿ ಓಡಾಡಕ್ಕೆ ಕೊಡಿಸಿದ್ದ. ಇವತ್ತು ಅದಾನಿಗೆ ಈ ದೇಶನ ಲಕ್ಷ ಲಕ್ಷ ಕೋಟಿಗಳಲ್ಲಿ ಮೋದಿ ಅಣ್ಣ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಯಾವ ಲೆಕ್ಕಕ್ಕೆ ಬೆಳೆಸಿದಾನೆ ಅದಾನಿನ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಇಂಥ ಲಕ್ಷ ಲಕ್ಷ ಕೋಟಿಗಳಿಗೆ ಅದಾನಿನ ಬೆಳೆಸಿದಂಥ ಈ ಮೋದಿಗೆ 2014ರ ಚುನಾವಣೆಯಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಓಡಾಡೋದಕ್ಕೆ ಅದಾನಿ ಅಂತಕ್ಕಂಥ ಒಬ್ಬ ಯಕಶ್ಚಿತ್ ವಜ್ರದ ವ್ಯಾಪಾರಿ, ಅದಾನಿ ಅಂತಕ್ಕಂಥ ಆ ವಿಮಾನದ ಮೇಲೆ ಅದಾನಿ ಅಂತ ಬರೆದಿತ್ತು, ಅಂತ ವಿಮಾನವನ್ನು ಓಡಾಡೋದು ಕೊಟ್ಟಿದ್ದ.
ಅದ್ರ ಋಣಕ್ಕೆ ಇವತ್ತು ಲಕ್ಷ ಲಕ್ಷ ಕೋಟಿ. ಅದು ಬೇನಾಮಿಯಾಗಿ ಅಮಿತ್ ಶಾನು ಪಾರ್ಟ್ನರ್ ಇರ್ತಾನೆ, ಮೋದಿನೂ ಪಾರ್ಟ್ನರ್ ಇರ್ತಾನೆ. ಆದ್ರೆ ನಮ್ಮಲ್ಲಿ ಸಂಘ ಪರಿವಾರ, RSS, BJP ಅವ್ರು ಏನು ಹೇಳ್ತಾರೆ, ನಮ್ಮ ಮೋದಿ ಅಣ್ಣ ಒಬ್ಬನೇ ದೇಶಭಕ್ತ, ಅಮಿತ್ ಶಾ ಅಣ್ಣ ಒಬ್ಬನೇ ದೇಶಭಕ್ತ, ಇನ್ನು ಉಳಿದವರೆಲ್ಲ ಸತ್ಯನ ಮಾತಾಡಿದ್ರೆ ಅವರಿಗೆ ಅತಿ ದೊಡ್ಡ ದೇಶಭಕ್ತ ಅಂತಾನೂ ಪಟ್ಟ ಕೊಡ್ತಾರೆ. ಐ ಡೋಂಟ್ ಕೇರ್. ಆದ್ರೆ ವಾಸ್ತವದಲ್ಲಿ ಏನಪ್ಪ ಅಂದ್ರೆ, ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಾ ಬಂದು ಅಧಿಕಾರಕ್ಕೆ ಬಂದಂತ ಮೋದಿ ಕಳೆದ 12 ವರ್ಷದಲ್ಲಿ ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ ಸಾವಿರಾರು ಪಟ್ಟು ಭ್ರಷ್ಟಾಚಾರ ಹೆಚ್ಚಾಗಿದೆ, ಬಡತನ ಹೆಚ್ಚಾಗಿದೆ, ನಿರುದ್ಯೋಗ ಹೆಚ್ಚಾಗಿದೆ. 2 ಕೋಟಿ ಉದ್ಯೋಗ ಕೊಡ್ತೀನಿ 1 ವರ್ಷಕ್ಕಂದ್ರು ಮೋದಿ ಅವರು. ಕಳೆದ 12 ವರ್ಷದಲ್ಲಿ ಮೋದಿ ಬಂದು ಈ ದೇಶಕ್ಕೆ ಪ್ರಧಾನಿಯಾಗಿ 12 ವರ್ಷ ಆದ್ರೂ ಕೂಡ 1 ಕೋಟಿ ಉದ್ಯೋಗ ಕೊಟ್ಟಿರೋದನ್ನ ಮೋದಿ ತೋರಿಸಿದ್ರೆ, ಮೋದಿಗೆ ಸಾಯೋವರಿಗೆ ನಾನು ಗುಲಾಮ್ನಾಗಿರ್ತೀನಿ, ಇಲ್ಲಾಂದ್ರೆ ಮೋದಿ ನನಗೆ ಗುಲಾಮ್ನಾಗಿರ್ಬೇಕು ಅಂತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗುತ್ತೆ, ಹೇಳ್ತೀನಿ ಕೂಡ. ಯಾಕಂದ್ರೆ ಈ ದೇಶದ ಪ್ರಧಾನಿ ಒಬ್ಬ ಸಾಮಾನ್ಯ ಪ್ರಜೆಗಿಂತ ದೊಡ್ಡವನಲ್ಲ. ಈ ಸಾಮಾನ್ಯ ಪ್ರಜೆಯ ದುಡ್ಡಿನಲ್ಲಿ ಬದುಕ್ತಾ ಇರೋ ಪ್ರಧಾನಿಗಳು, ಮುಖ್ಯಮಂತ್ರಿಗಳು, ಮಂತ್ರಿ ಮಾಗದರು, ಶಾಸಕರುಗಳು, ಸಂಸದರುಗಳು, ರಾಜ್ಯಸಭಾ ಸದಸ್ಯರುಗಳು ಇವತ್ತು ದೇಶದಲ್ಲಿ ಏನ್ ಮಾಡ್ತಾ ಇದ್ದಾರೆ? 2 ನಂಬರ್ ದಂಧೆಗಳನ್ನ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ. 10% ರಾಜಕಾರಣಿಗಳು, ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣಿಗಳು ಈ ದೇಶದಲ್ಲಿ ಸಿಗಲ್ಲ. ಆದರೆ ರಾಜಕಾರಣಿಗಳು ಈ ಭ್ರಷ್ಟಾಚಾರ ಮಾಡಿ ಈ ದೇಶವನ್ನ ಉಸಿರುಗಟ್ಟಿಸುವ ಒಂದು ವಾತಾವರಣದಲ್ಲಿ ಈ ದೇಶವನ್ನ ಇಟ್ಟು ನನ್ನ ತಾಯಿ ಭಾರತ ಮಾತೆಗೆ ಇವರು ಮಾಡ್ತಾ ಇರ್ತಕ್ಕಂಥ ದ್ರೋಹ, ನನ್ನ ತಾಯಿ ಭಾರತ ಮಾತೆಯ ಮಕ್ಕಳಿಗೆ ಕೋಟ್ಯಾಂತರ ಜನಕ್ಕೆ ಇವರು ಮಾಡ್ತಕ್ಕಂಥ ದ್ರೋಹ ನಾವು ಖಂಡಿಸದೆ ಹೋದ್ರೆ ಯುವಕರು, ವಿದ್ಯಾವಂತರು ಇವತ್ತು ಅತಿ ಹೆಚ್ಚೆಚ್ಚಾಗಿ ಈ ವಾಕ್ ಸ್ವಾತಂತ್ರ್ಯವನ್ನ ಬಳಸ್ಕೊಂಡು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಬಳಸ್ಕೊಂಡು ಪಕ್ಷ ಭೇದ ಮರೆತು, ಧರ್ಮ ಭೇದ ಮರೆತು, ಜಾತಿ ಭೇದ ಮರೆತು, ವರ್ಗ ವರ್ಣ ಪ್ರಾಂತ್ಯ ಭೇದಗಳನ್ನ ಮರೆತು ನಾವು ಹೋರಾಟಗಳನ್ನ ಮಾಡದೆ ಹೋದ್ರೆ ಈ ದೇಶಕ್ಕೆ ಖಂಡಿತವಾಗಲೂ ಉಳಿಗಾಲ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು, ಯುವ ಜನರು, ಮಹಿಳೆಯರು, ರೈತರು, ಕೃಷಿ ಕೂಲಿ ಕಾರ್ಮಿಕರು ಪ್ರತಿಯೊಬ್ಬೊಬ್ಬರು ಕೂಡ ಇವತ್ತು ರಾಜಕಾರಣಿಗಳ ಕೊರಳ ಪಟ್ಟಿಗೆ ಕೈ ಹಾಕಿ ಇವತ್ತು ಅವರು ಮಾಡ್ತಕ್ಕಂಥ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಆದ್ರೆ ಕಾನೂನಿನಲ್ಲಿ ಕೊರಳ ಪಟ್ಟಿಗೆ ಕೈ ಹಾಕೋದಕ್ಕೆ ಅವಕಾಶ ಇಲ್ಲ. ಹಂಗಾಗಿ ರಾಜಕಾರಣಿಗಳನ್ನ ಇವತ್ತು ನಾವು ಯಾರೂ ಪ್ರಶ್ನೆ ಮಾಡೋದಕ್ಕಾಗ್ತಿಲ್ಲ. ಇನ್ನೊಂದು ಕಡೆ ಅಧಿಕಾರಿಗಳ ಮೂಲಕ ಇವರು ಇಡೀ ರಾಜ್ಯವನ್ನ, ದೇಶವನ್ನ, ಜಿಲ್ಲೆಗಳನ್ನ ಯಾವ್ಯಾವ ರೀತಿ ದೋಸ್ತಾರೆ ಅಂದ್ರೆ, ಒಂದೊಂದು ಇಲಾಖೆಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದೊಂದು ಇಲಾಖೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಒಂದೊಂದು ಇಲಾಖೆಯವರು 500 ಕೋಟಿ, 1000 ಕೋಟಿ, 5000 ಕೋಟಿ, 10,000 ಕೋಟಿ ಲೂಟಿ ಮಾಡಿದಾರೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ನಂಬಲೇಬೇಕು. ನನ್ನನ್ನು ಆಲ್ ಓವರ್ ಇಂಡಿಯಾಗೆ ಕರಪ್ಷನ್ನ ಮಟ್ಟ ಹಾಕೋದಕ್ಕೆ ಎಲ್ಲ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮೇಲೆ ನನ್ನನ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಈ ದೇಶದ ಎಲ್ಲ ಸಾಲನ್ನ ತೀರಿಸಿ, ಈ ದೇಶವನ್ನ ಅಭಿವೃದ್ಧಿಗೊಳಿಸಿ, ಈ ದೇಶದಲ್ಲಿ ಎಲ್ಲರಿಗೂ ಒಂದು ಉಚಿತವಾಗಿರುವ ಶಿಕ್ಷಣವನ್ನ ಕೊಟ್ಟು, ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಉದ್ಯೋಗವನ್ನ ಕೊಟ್ಟು, ಮತ್ತು ಮನೆ ಇಲ್ಲದವರಿಗೆ ಒಂದೊಂದು ಒಳ್ಳೆ ಮನೆ ಕಟ್ಟಿಕೊಟ್ಟು, ಮತ್ತೆ ರೈತರಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರ ಇರ್ಬೋದು, ವಿದ್ಯುತ್ ಇರ್ಬೋದು, ನೀರಿರ್ಬೋದು, ಬಿತ್ತನೆ ಬೀಜಗಳಿರ್ಬೋದು, ಕೃಷಿ ಸಲಕರಣೆಗಳಿರ್ಬೋದು, ಕಾರ್ಮಿಕರಿರ್ಬೋದು, ಅವರಿಗೆ ಉಗ್ರಾಣಗಳಿರ್ಬೋದು, ಗೋದಾಮುಗಳಿರ್ಬೋದು, ಮತ್ತೆ ಆ ರೈತರು ಬೆಳೀತಕ್ಕಂಥ ಬೆಳೆಯನ್ನ ಖರೀದಿ ಮಾಡಿ ಅವರಿಗೆ ಒಂದು ಬೆಂಬಲವಾಗಿರ್ತಕ್ಕಂಥ ಬೆಲೆಯನ್ನ ಕೊಟ್ಟು ರೈತರು ಈ ದೇಶದ ಬೆನ್ನೆಲುಬು, ಅವ್ರನ್ನ ಉದ್ಧಾರ ಮಾಡತಕ್ಕಂಥ ಪ್ರತಿಯೊಂದು ಕೆಲಸವನ್ನು ನಾನು ಮಾಡ್ತೀನಿ. ಇಲ್ಲಿ ನನ್ನ ದೇಶದಲ್ಲಿ ರಾಜಕಾರಣಿಗಳು ಗುಂಪುಗಾರಿಕೆ, ಪಕ್ಷ, ಈ ಗುಂಪುಗಾರಿಕೆಗಳು ಮಾಡಿ ಬೆದರಿಕೆಗಳನ್ನಾಗ್ತಾ ದೇಶದ ಉದ್ದಗಲಕ್ಕೂ ಜನಸಾಮಾನ್ಯರಿಗೆ ಇವರು ದೇಶನ್ನ ಆಪೋಷಣ ತೆಗೆದುಕೊಂಡು ಭ್ರಷ್ಟಾಚಾರ ಮಾಡಿ, ಲೂಟಿ ಮಾಡಿ, ದರೋಡೆ ಮಾಡಿ ಈ ದೇಶನ ನುಂಗಿ ನೀರು ಕುಡಿದು ನನ್ನ ತಾಯಿ ಭಾರತ್ ಮಾತೆಯನ್ನ ಇವತ್ತು ರಕ್ತ ಕಣ್ಣೀರಿನಲ್ಲಿ ಬದುಕುವಂತೆ ಮಾಡಿದ್ದಾರಲ್ಲ, ನನ್ನ ತಾಯಿ ಭಾರತ್ ಮಾತೆಯ ಮಕ್ಕಳನ್ನ, ಕೋಟಿಗಟ್ಟಲೆ ಮಕ್ಕಳನ್ನ ಬಡ ಜನರನ್ನಾಗಿ ಮಾಡಿದಾರಲ್ಲ, ಇಂಥ ಕಳ್ಳ ಬಡ್ಡಿ ಮಕ್ಕಳಿಗೆ ದೇವರೇ ಶಿಕ್ಷೆ ಕೊಡಬೇಕು. ಅದಕ್ಕೆ ನಾನು ದೇವರಿಗೆ ಕೇಳ್ತಾ ಇದ್ದೀನಿ, ದೇವರೇ ಈ ಭ್ರಷ್ಟ ಕಳ್ಳ ಬಡ್ಡಿ ಮಕ್ಕಳನ್ನ ನಮ್ಮ ದೇಶದಲ್ಲಿ ಬಹಳ ದಿನ ನೀನು ಬದುಕಕ್ ಬಿಡ್ಬೇಡಪ್ಪ. ಒಂದ್ ವೇಳೆ ನೀನು ಬದುಕಕ್ ಬಿಟ್ರು ದೇವ್ರೆ, ಇವ್ರು ಭ್ರಷ್ಟಾಚಾರ ಮಾಡ್ಲಾರ್ದಂಗೆ ನೀನು ಮಾಡ್ಬಿಡಪ್ಪ. ಇವ್ರು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಮಾಡಕ್ ಹೋದ್ರೆ ಇವ್ರದ್ದು ಕೈಯೋ ಕಾಲೋ ತಿರುಚಿ ಬಿಡಪ್ಪ. ಇಲ್ಲದೆ ಹೋದ್ರೆ ಇವ್ರನ್ನ ಪರಿವರ್ತನೆ ಮಾಡಿ ಇವ್ರು ಭ್ರಷ್ಟಾಚಾರ ಮಾಡಿರೋ ದುಡ್ಡೆಲ್ಲ ತಂದುಬಿಟ್ಟು ದೇವ್ರೆ ಮನೆ ಮನೆಗೆ ಹಂಚಿಬಿಡ್ಲಪ್ಪ, ಮತ್ತು ಈ ದೇಶದ ಅಭಿವೃದ್ಧಿಯಲ್ಲಿ ಅದನ್ನ ಬಳಸ್ಲಪ್ಪ ಅಂತ ನಾನು ದೇವ್ರಿಗೆ ನೇರವಾಗಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಎಲ್ಲ ತರದ ಕೋರ್ಟ್ಗಳನ್ನು ನೋಡಿದೆ, ಎಲ್ಲ ತರದ ಏನು ನ್ಯಾಯ ಕೇಳ್ಕೊಂಡು ಹೋಗ್ತಕ್ಕಂಥ ಇಲಾಖೆಗಳು, ಪ್ರಾಧಿಕಾರಗಳು, ಕೋರ್ಟ್ಗಳು ಎಲ್ಲ ನೋಡಿದೆ. ಇವತ್ತು
ಎಲ್ಲರೂ ಭ್ರಷ್ಟಾಚಾರಿಗಳು ಇಲ್ಲದೆ ಇರ್ಬೋದು. ದೇಶದ ಉದ್ದಗಲಕ್ಕೂ 100 ಜನ ಭ್ರಷ್ಟಾಚಾರಿಗಳು ಇಲ್ಲದೆ ಇರ್ಬೋದು. 50 ಜನ ಭ್ರಷ್ಟಾಚಾರಿಗಳಿರ್ಬೋದು. ಆ 50 ಜನ ಭ್ರಷ್ಟಾಚಾರಿಗಳು ಎಂಥ ನಿಕೃಷ್ಟ ಪಾಪಿಗಳಿದ್ದಾರೆ, ಆಗಂತುಕರಿದ್ದಾರೆ, ಅಪಾಯಕಾರಿ ಶಕ್ತಿಗಳಿದ್ದಾರೆ ಅನ್ನೋದನ್ನ ನಾನು ಕಳೆದ 30 ವರ್ಷದಲ್ಲಿ, ನನಗೆ 47 ವರ್ಷ ಅಂದರೆ 17 ವರ್ಷ ಮುಗಿದ ಮೇಲೆ 18ನೇ ವರ್ಷಕ್ಕೆ ಈ ಭ್ರಷ್ಟರ ವಿರುದ್ಧ ಹೋರಾಟಕ್ಕೆ ನಾನು ಇಳಿದಿದ್ದೆ. ಅದಕ್ಕೋಸ್ಕರ ನಾನು ಪಟ್ಟ ಕಷ್ಟಗಳು, ನಾನು ಮಾಡಿದ ಹೋರಾಟಗಳು ಒಂದಲ್ಲ ಎರಡಲ್ಲ. ಎಷ್ಟೋ ಕೇಸುಗಳು ನನ್ನ ಮೇಲೆ ಬಿದ್ದಾಗೂ, ಎಷ್ಟೋ ರೌಡಿಗಳು ನನ್ನ ಹತ್ರ ಬಂದು ನಿಂತಾಗೂ, ನನ್ನ ಬೆನ್ನಿಗೆ ಚೂರಿ ಹೊಡೆದು ಹೋದಾಗ್ಲೂ ನಾನು ಇದೇ ವಾಯ್ಸನ್ನು ಮಾಡಿದ್ದೀನಿ. ಇನ್ನೂ ಹೆಚ್ಚೆಚ್ಚಾಗೆ ವಾಯ್ಸ್ ಮಾಡಿದ್ದೀನಿ. ಇವತ್ತು ರಾಜಕಾರಣಿಗಳು ಸೃಷ್ಟಿ ಮಾಡಿರೋ ರೌಡಿಗಳು, ಅಧಿಕಾರಿಗಳು ಸೃಷ್ಟಿ ಮಾಡಿರೋ ರೌಡಿಗಳು ಬಾಲ ಮುದ್ರಕೊಂಡು ಇವತ್ತು ನಮ್ಮ ಹೆಸರು ಕೇಳಿದ್ರೆ ಎದುರ್ಕೊಂಡು ಹೋಗ್ತಕ್ಕಂಥ ಒಂದು ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆದರೆ ದೇಶದ ಉದ್ದಗಲಕ್ಕೂ ಏನು ನಡೀತಾ ಇದೆ? ಈ ಶೋಷಣೆ, ಈ ಅನ್ಯಾಯ, ಈ ದೌರ್ಜನ್ಯನ ಮಟ್ಟ ಹಾಕಬೇಕು. ನನ್ನ ತಾಯಿ ಭಾರತ ಮಾತೆಗೆ ಒಂದು ಸರ್ವತಂತ್ರವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಡಬೇಕು ಮತ್ತು ನನ್ನ ಭಾರತ ಮಾತೆಯ ಸುಪುತ್ರರಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೂ ಒಂದು ಸರ್ವತಂತ್ರವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಡಬೇಕು ಮತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು. ಈ ದೇಶದಲ್ಲಿ ಜನಸಾಮಾನ್ಯರ ಬದುಕುಗಳು ಹಸನಾಗಬೇಕು. ಈ ದೇಶಕ್ಕೆ, ಈ ದೇಶದ ಜನತೆಗೆ ಒಂದು ಭದ್ರತೆ, ಒಂದು ರಕ್ಷಣೆ, ಒಂದು ಆರೋಗ್ಯ, ಒಂದು ಶಿಕ್ಷಣ, ಒಂದು ಉದ್ಯೋಗ ಸಿಗದೆ ಹೋದರೆ ಈ ಭ್ರಷ್ಟ ರಾಜಕಾರಣಿಗಳನ್ನು, ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಮತ್ತು ಈ ಜಗತ್ತಿನ ಜನರನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಖಂಡಿತವಾಗಿಯೂ ರಾಜಕಾರಣಿಗಳನ್ನು, ಅಧಿಕಾರಿಗಳನ್ನು ಶಿಕ್ಷಿಸಿ ಇವರಿಗೆ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ನರಕವನ್ನು ತೋರಿಸಿ ಈ ಭ್ರಷ್ಟ ಕಳ್ಳ ಬಡ್ಡಿ ಮಕ್ಕಳು ರಾಜಕಾರಣಿಗಳೇನು ರಾಜಕಾರಣಿಗಳು ಈ ಭ್ರಷ್ಟಾಚಾರ ಮಾಡ್ತಾರಲ್ಲ, ಇವ್ರನ್ನೆಲ್ಲ ದೇವರೇ ಶಿಕ್ಷೆ ಕೊಟ್ಟು ಈ ದೇಶನ ರಕ್ಷಣೆ ಮಾಡ್ತಾರೆ, ಈ ದೇಶದ ಜನರನ್ನ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸದ ಮಾತುಗಳೊಂದಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ.